ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಳ್ಳಾರಿ ಮೈಕ್ ಚಾನಲ್. ನಾನು ನಿಮ್ಮ ಬಿಟ್ಟು ಹೆಗಡೆ. ಸೊ ಗೈಸ್, ಇವತ್ತಿನ ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಮ ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಏನಾದ್ರು ಆಗ್ಬೇಕಂದ್ರೆ ಏನೇನ್ ಆಗ್ಬೇಕಂತ ನಮ್ಮ ಬಳ್ಳಾರಿ ಜನಗಳಿಗೆ ಕೇಳೋಣ. ನಾರ್ಮಲ್ ಆಗಿ ಎಲ್ಲ ಫನ್ನಿ ಅದು ಇದು ಕಂಟೆಂಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಇದೊಂದು ಸೀರಿಯಸ್ ಕ್ವಶನ್ ಕೇಳೋಣ ಅಂತ ಮಾಡೋಣ. ಸೊ ಲೆಟ್ಸ್ ಗೋ. ಅಣ್ಣ, ನಮ್ಮ ಬಳ್ಳಾರಿಯಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗ್ಬೇಕು, ಏನೋ ಚೇಂಜಸ್ ಆಗ್ಬೇಕು ಅಂದ್ರೆ ಏನ್ ಅಂತೀರಾ? ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಡೆವಲಪ್ ಆಗಬೇಕು ಅಂತಂದ್ರೆ ಕಾರಣ ನಾವೇನೋ ಬಳ್ಳಾರಿ ಸಿಟಿನೋ ಅಥವಾ ಏನೋ ಒಂದು ದೊಡ್ಡ ಬೆಂಗಳೂರು ಮಾಡ್ಬೇಕು, ಫಾರಿನ್ ಅಮೆರಿಕ ಮಾಡ್ಬೇಕಂದ್ರೆ ಬರೀ ಭಾಷೆನಲ್ಲೇ ಹೊಡೆದ್ರೆ ಆಗೋದಿಲ್ಲ. ಕರೆಕ್ಟ್. ಇಲ್ಲಿ ಬಹಳ ತಳಮಟ್ಟದಿಂದ ಹಿಂದುಳಿದವರು ಯಾರ ಶಿಕ್ಷಣ ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಹಳ ಏನಪ್ಪಾ ಅಂದ್ರೆ ಇಲ್ಲಿ ಕಾನೂನು ಅರಿವೇ ಇಲ್ಲ ಜನಗಳಿಗೆ. ನಿಜ ನಿಜ. ಇಲ್ಲಿ ನಿನ್ನೆ ಮೊನ್ನೆ ನೋಡ್ತಾ ಇರ್ಬೋದು, ಇಲ್ಲಿ ಅತಿ ಹೆಚ್ಚು ಬಳ್ಳಾರಿಯಲ್ಲಿ ಮೊನ್ನೆವರೆಗೂ ಆಕ್ಸಿಡೆಂಟ್ ಅಥವಾ ಮತ್ತೆ ಮರ್ಡರ್ಗಳು ಮತ್ತೊಂದು ಅವ್ರಿಗೆಲ್ಲ ಕಾನೂನು ಅರಿವೇ ಇಲ್ಲ. ಹೌದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಕಾನೂನು ಅಥವಾ ಈ ಸರ್ಕಾರದವ್ರು ಏನೋ ಒಂದು ಯೋಜನೆ ರೂಪಿಸಿ ಅವ್ರಿಗೆಲ್ಲ ಕಾನೂನು, ಉಚಿತ ಕಾನೂನು ಅವೇರ್ನೆಸ್ ತರಬೇಕು. ಇಲ್ಲಿ ಏನಾಗಿದೆ, ನಾವು ವರ್ಷಕ್ಕೊಂದ್ಸರಿ ಎಷ್ಟೋ ಸಾವಿರಾರು ಕೋಟಿ ಇದೆ ಅಮೌಂಟ್ ಫಂಡ್ ಬಿಡ್ತೀವಿ, ನಾವು ಏನೋ ಒಂದು ಮಾಡ್ತೀವಿ ಅಂತ ಬರೀ ಭಾಷಣ ಹೊಡಿತಾರಾಗ್ಲಿ. ಇಲ್ಲಿ ತಳಮಟ್ಟದಲ್ಲಿ ಜನ ಹಿಂದುಳಿದ ವರ್ಗದವರಿಗೆ ಆಗ್ಲಿ ಬಡವರಿಗೆ ಯಾವುದೇ ಕಾನೂನು ಅರಿವಿಲ್ಲ. ಆಮೇಲೆ ಸರ್ಕಾರದ ಯೋಜನೆಗಳು ಸಂಪೂರ್ಣವಾಗಿ ಯಾರಿಗೂ ತಿಳಿಸಲ್ಲ. ವೈಯಕ್ತಿಕವಾಗಿ ಅವ್ರವ್ರ ಉದ್ಧಾರ ಮಾತ್ರ ಮಾಡ್ಕೋತಾರೆ. ಇಲ್ಲಿ ಜನಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ಸಮಾಜನೇ ಹಿಂಗಿದೆ, ನಮ್ಮನ್ನ ಯಾರು ಏನು ಮಾಡಕ್ಕಾಗಿಲ್ಲ, ಯಾರು ಬಂದು ಏನು ಕಾಪಾಡಕ್ಕಾಗ್ತಿಲ್ಲ, ಸುಮ್ಮನೆ ಅಷ್ಟೇ ಆಗಿನ ಮಾತ್ರ ಅಷ್ಟೇ. ಇಲ್ಲಿ ಇದಕ್ಕೆ ನಾವೇನಾದ್ರು ಮಾಡ್ಬೇಕಂತಂದ್ರೆ ಇದಕ್ಕೆಲ್ಲ ಶಿಕ್ಷಣ ಇಂಪಾರ್ಟೆಂಟ್. ಇವತ್ತು ನೀನ್ ಏನಾದ್ರು ನನ್ಗೆ ಏನಾದ್ರು ಹೊಡೆದ್ರು, ಇಲ್ಲ ಸ್ಟೇಷನ್ ಕಾನೂನು ಕೋರ್ಟ್ ಇದೆಲ್ಲ ಬಂತಂದ್ರೆ ನಿನಗೆ ವಿದ್ಯೆ ಬೇಕು ಫಸ್ಟ್. ನಿನ್ಗೆ ವಿದ್ಯೆನೇ ಇಲ್ಲ ಅಂದ್ರೆ ನಿನ್ಗೆ ಏನ್ ಬೇಕಾಗುತ್ತೆ? ನಿನ್ಗೆ ಏನು ಗೊತ್ತಿಲ್ಲ. ಇಲ್ಲಿ ರೋಡ್ ಸರಿ ಇಲ್ಲ, ಲೈಟ್ಗಳು ಹಾಕಿಲ್ಲ ಇನ್ನ. ಹೌದಾ, ಟ್ರಾಫಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸ್ವಲ್ಪ ಬಹಳ ಜನಕ್ಕೆ ತೊಂದರೆ ಆಗ್ತಾ ಇದೆ. ಹೌದಾ, ಇಲ್ಲಿ ಓಣಿಯಲ್ಲಿ ಈಗ ಮಳೆ ಬಂದು ತುಂಬಾ ಮರಗಳೆಲ್ಲ ಬೀಳ್ತಾ ಇದೆ. ಹೌದಾ, ಅದ್ರಂತೂ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಹೌದಾ, ರಸ್ತೆಗಳೆಲ್ಲ ಹದಗೆಟ್ಟು ಹೋಗ್ಬಿಟ್ಟಿದಾವ ಟೋಟಲ್. ಈ ನಮ್ಮ ಕಡೆ ಸಿಟಿಯಲ್ಲ ಸ್ವಲ್ಪ ಚೆನ್ನಾಗಿದೆ, ಬಟ್ ಬೇರೆ ಹಳ್ಳಿಯಲ್ಲಿ ಆಗ್ಲಿ ಇನ್ನ ವರಸ್ಟ್. ಮಳೆಗಳು ಬಂದು ತುಂಬಾ ಯಾವ ಕಾರ್ಪೊರೇಟರ್ ಆಗ್ಲಿ ಯಾರಾಗ್ಲಿ ಇನ್ನ ಸ್ಪಂದಿಸ್ತಾ ಇಲ್ಲ. ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್, ಒಂದು ರೋಡ್ ಪೊಲೀಸ್ ಗಾಡಿ ಹಿಡಿದ್ರು, ಅವ್ರಿಗೆ ನಾವು ಇವ್ರು ಹಿಡಿಬಾರ್ದು, ಇವ್ರು ಹಿಡಿಬೇಕು, ಇಲ್ಲ ಅದಕ್ಕೆ ಏನಾದ್ರು ಕಾನೂನು ಇದೆನಾ, ಇದೆಲ್ಲ ತಿಳಿದೇ ಇಲ್ಲ ಮನುಷ್ಯರಿಗೆ, ಬೇಕಾಗಿಲ್ಲ. ಇವಾಗ ಒಂದಿಬ್ರು ಇರ್ತಾರೆ, ಒಬ್ರು ಹಿಡಿದವರು ಸುಮ್ನೆ ದುಡ್ಡು ಕೊಟ್ಟು ಹೋಗೋರು ಇರ್ತಾರೆ, ಇನ್ನೊಬ್ರು ಒಳ್ಳೆ ಎಜುಕೇಶನ್ ಮಾಡ್ತಾರೆ, ಹೆಂಗ್ ಹಿಡ್ದಿ ಯಾಕೆ ಹಿಡ್ದಿ ಇದೇ ಮಾಡ್ತಾರ. ಬರೀ ಫ್ಯಾಕ್ಟ್ರಿಗಳು ಇದಾವ, ಧೂಳ ಹೆಚ್ಚೀಗ ನಮ್ಮ ಬಳ್ಳಾರಿ ಮೈನಿಂಗ್ಗಳು, ಧೂಳ ಹೆಚ್ಚೀಗ. ನಮ್ಮ ಮನೆ ಅಂಗಳದಲ್ಲಿ ಬಂದ್ರೆ ನಮ್ ಕಾಲಿಗೆ ಧೂಳ ಬಂದ್ಬಿಡ್ತಿದೆ, ಧೂಳ ತಗಲ್ಬಿಡ್ತಿದೆ. ನಮ್ಮ ಬಟ್ಟೆಗಳು ಹಾರಾಗ್ಬೇಕು, ಹುಡುಗರು ಹೋಗ್ಬೇಕು, ರೋಗಿಗಳು ಹೆಚ್ಚಿಗೆ ಆಗ್ಬಿಡ್ತಿದಾವ, ಹುಡುಗರು ಪೇಷಂಟ್ಗಳು ಆಗ್ಬಿಡ್ತಿದಾರೆ, ಸಣ್ಣ ಹುಡುಗರು ಟೆಸ್ಟಿಗೆ. ಕೆಲವರು ತಿಂಬಿಡ್ತಿದಾರ, ರೊಕ್ಕಗಳು ಫ್ಯಾಕ್ಟ್ರಿ ಕಡೆಯಿಂದ ತಿನ್ಬಿಡ್ತಿದಾರ. ಅಂದ್ರೆ ನಮ್ಮ ಹಳ್ಳಿಗಳಿಗೆ ಯಾರು ಕೊಡ್ತಾ ಇಲ್ಲ. ಅದು ಗೌರ್ಮೆಂಟ್ ಸ್ವಲ್ಪ ಫಾಲೋ ಮಾಡ್ಬೇಕು ಅದರ ಪ್ರಕಾರ. ಮಳೆ ಬಂದ್ರೆ ಫುಲ್ ನೀರ್ ನಿಂತತೆ, ಬಡವ್ರಿಗೆ ಸಹಾಯ ಮಾಡ್ಬೇಕು ಗೌರ್ಮೆಂಟ್ ಅವರು. ಏನ್ ಸಹಾಯ ಮಾಡಕತ್ತೀರಿ ನೀವು ಗೌರ್ಮೆಂಟ್ ಅವರು? ಮಳೆ ಬಂದ್ರೆ ಎಲ್ಲಾ ನೀರ್ ತುಂಬ್ಕೊಂತ ಇದಾವ ಈ ಬ್ರಿಡ್ಜ್ಗಳು. ಬಟ್ ಅದನ್ನೇನು ಇವಾಗ ಇಮಿಡಿಯೇಟ್ಲಿ ಮಾಡೋದಂತೂ ಅಲ್ಲ, ಬಟ್ ಇಮಿಡಿಯೇಟ್ಲಿ ಏನ್ ಮಾಡೋವೆಲ್ಲ ಅವನ್ನ ಮಾಡ್ಬೇಕು ತಾನೆ. ಈ ಮರಗಿಡಗಳು ತಂದು ಕ್ಲೀನ್ ಮಾಡೋದು, ಒಂದು ಲೈಟಿಂಗ್, ಒಂದು ವಿದ್ಯುತ್ ಕೂಡ ಬಹಳ ತೆಗಿತಾ ಇದಾರೆ ಗೊತ್ತಾ, ಫ್ರೀ ಅಂತ ತುಂಬಾನೇ ತೆಗಿತಾ ಇದಾರೆ. ಮುನ್ಸಿಪಾಲಿಟಿ ಸರಿಗಿಲ್ಲ ನಮ್ಮ ಬಳ್ಳಾರಿಯಾಗ. ಮುನ್ಸಿಪಾಲಿಟಿ ಅಂದ್ರೆ ನೋಡ್ಬೇಕು ಬಾರ್ದು. ಎಲ್ಲ ನಾವು ಈ ಓಣಿನಲ್ಲಿ ಹೋಗೋಣ, ನಾವು ಬುಡ ಕಾಂಪ್ಲೆಕ್ಸ್ ಅಪೋಸಿಟ್, ಜನಗಳು ತಿರ್ಗಾಡಕ ಇಲ್ಲ, ಹಂಗ ವಾಸನೆ ಬರ್ತಿದೆ, ಸ್ಮೆಲ್ ಬರ್ತಿದೆ. ಗಲೀಜ್ ಆದ್ರೆ ಹೆಂಗಾದ್ರೆ ಹಂಗ ಎಲ್ಲಾದ್ರಲ್ಲೇ ಚಲಿ ಬಿಡ್ತಾರ. ಮುನ್ಸಿಪಾಲಿಟಿ ಸರಿಗೆ ಕ್ಲೀನ್ ಇಲ್ಲ, ರೋಡ್ಗಳು ನೀಟ್ ಇಲ್ಲ. ನಮ್ಮ ಆಟೋನ ಓಡಿಸ್ತೀವಿ ನಾವು. ನಮ್ಮ ಆಟೋ ನಡೆಸ್ಬೇಕಂದ್ರೆ 3 ವೀಲ್ದು ನಮ್ದು ಹೋಗಂಗಿಲ್ಲ. ಫ್ರಂಟ್ ಟೈರ್ ಹಾಕ್ಬಿಟ್ರೆ ಏನು ಇದಾಗ ಅಬ್ಲಿಂಗ್ ಕೊಡ್ತಿದ್ದೆ ನಮ್ಮ ಆಟೋಗಳು. ಹಂಗ್ ರೋಡ್ಗಳು ಇದಾವ, ರೋಡ್ಗಳು ಸರಿಗಿಲ್ಲ. ಇದು ಬುಡಾ ಕಾಂಪ್ಲೆಕ್ಸ್ ಗಳು ಎಷ್ಟು ಗಲೀಜ್ ಆಗ್ಬಿಟ್ಟಾವ. ಬುಡಾ ಕಾಂಪ್ಲೆಕ್ಸ್ ಹತ್ರ ಏನಿಲ್ಲ. ನಾನ್ ನೋಡಾಗ ನಮ್ಮ ಇಲ್ಲಿ ಬಗಲಿಗೆ ಹೊಸಪೇಟೆ ಜಿಲ್ಲಾ ಮಾಡ್ಯಾರೀಗ, ತಾಲೂಕಿತ್ತದು. ಎಷ್ಟು ನೀಟಾಗಿ ರೋಡ್ಗಳು ಅವು ಇವು ಭಾರಿ ನೀಟಾಗ ಇದಾವ. ನಮ್ ಬಳ್ಳಾರ್ಯಾಗ ನೀಟ್ ಇಲ್ಲ. ಇವು ಎಲ್ಲ ಅಧ್ಯಕ್ಷರು, ದೊಡ್ಡ ಅಧಿಕಾರಿಗಳು ಇದು ಗಮನಕ್ಕೆ ತರಬೇಕು. ಫಸ್ಟ್ ಅಂದ್ರೆ ಏರಿಯಾ ಡೆವಲಪ್ಮೆಂಟ್ ಆಗ್ಬೇಕು. ಏರಿಯಾ ಅಂತ ಹೇಳಿದ್ರೆ ಲೈಕ್ ಕೋಲ್ ಬಜಾರ್ ಏನಿದಾವಲ್ಲ, ಸಂದುಗಳು, ಸ್ಟ್ರೀಟ್ ಏನಿರ್ತಾವಲ್ಲ, ಸಂದಿನಲ್ಲಿ ಆ ಸಂದಲ್ಲಿ ರೋಡು ಅವು ಇವು ಏನು ಚೆನ್ನಾಗಿ ಮಾಡಿಲ್ಲ ಡೆವಲಪ್ಮೆಂಟ್. ಅಂದ್ರೆ ಈ ಕೆನಾಲ್ ಕ್ಲೀನ್ ಮಾಡಕ್ ಬರ್ತಾರ ಮುನ್ಸಿಪಾಲಿಟಿ ಅವರು, ಏನಿಲ್ಲ ಅಂದ್ರೆ 3 months 4 months ಆಗುತ್ತೆ ಒಬ್ರು ಬಂದು ಕ್ಲೀನ್ ಮಾಡಿ ಹೋಗ್ಬೇಕು ಅಂತ ಹೇಳಿದ್ರೆ. ಕಂಪ್ಲೇಂಟ್ ಕೊಟ್ರೆ ಕೂಡ ಜಲ್ದಿ ಕಂಪ್ಲೇಂಟ್ ತಗೊಂಬಲ್ಲ. ಅದೊಂದು ಮೇನ್ ಇಶ್ಯೂ ಆಯ್ತು. ನಮ್ಮ ಬಳ್ಳಾರಿಯಲ್ಲಿ ಏನನ್ನ ಡೆವಲಪ್ಮೆಂಟ್ ಚೇಂಜಸ್ ಆಗ್ಬೇಕಂತಂದ್ರೆ ಏನಂತೀರಾ ನೀವು? ರೋಡ್ಗಳು, ಡ್ರೈನೇಜ್ಗಳು, ಈ ಹೆಲ್ಮೆಟ್ದು ಬಹಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಮೊನ್ನೆ ಒಬ್ಬನ್ ಸತ್ತೋಗ್ಬಿಟ್ಟ ಬಳ್ಳಾರಿಯಲ್ಲಿ, ಪೊಲೀಸ್ ಅವ್ರು ಹಿಡಿಯಕ್ ಹೋಗಿ ಸತ್ತೋಗ್ಬಿಟ್ಟ. ಸತ್ತೋಗಿದ್ದಾನೆ. ಏನೋ ಜನ ಹೇಳ್ತಿದಾರ ಹಂಗ, ಹಿಡಿಯಕ್ ಹೋಗಿ ಸತ್ತೋಗ್ಬಿಟ್ಟಂಗ.
ಬಹಳ ಪ್ರಾಬ್ಲಮ್ಸ್ ಇದಾವೆ ಬಳ್ಳಾರಿಯಲ್ಲಿ. ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು, ಪ್ರೈವೇಟ್ ಸ್ಕೂಲ್ ಕಾಲೇಜ್ಗಳು ಅತಿ ಹೆಚ್ಚು ಬೆಳಿತಾನೆ ಇದಾವೆ. ಇದಕ್ಕೆಲ್ಲ ಕಾರಣ ಸರ್ಕಾರಕ್ಕೆಲ್ಲ ರೂಪಿಸ್ಬೇಕಲ್ಲ ಏನಾದ್ರು ಯೋಜನೆಗಳು. ನೀವು ಸಾವಿರಾರು ಕೋಟಿ ಇಡ್ತೀರಿ, ಹೇಳ್ತೀರಿ ಏನ್ 43,000 ಕೋಟಿ ಈ ವರ್ಷ ಬಜೆಟ್, ನನ್ನ ಜನಗಳು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ. ಇದೇ ಬಳ್ಳಾರಿಯಲ್ಲಿ, ಇದೇ ಮುನ್ಸಿಪಾಲಿಟಿಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ 5-6 ವರ್ಷಗಳಾಗಿ ಬಂತು. ಇದು ಹೊನ್ನಳ್ಳಿಯಲ್ಲಿ ಮನೆಗಳು ಇದುವರೆಗೂ ಮನೆಗಳು ಕೊಟ್ಟಿಲ್ಲ ರೆಡಿ ಮಾಡಿ. ಇದೇ ಮಹಾನಗರ ಪಾಲಿಕೆದವರು ಇಲ್ಲೇ ಇದಂತ MLA ಎಂಪಿಗಳು ನಾವು ಬಡವರು ಅಲ್ಲ, ಅಲ್ಲಿ ಮನೆ ಎಷ್ಟೋ ಕೋಟಿ ಆಯ್ತಲ್ವ ಅಲ್ಲಿ ಜಾರಿ ಆಯ್ತು. ಆಮೇಲೆ ಅಲ್ಲಿ ಎಲ್ಲ ಕಟ್ಟಿದ್ದಾರೆ, ಪೇಂಟ್ ಹೊಡೆದು, ಇನ್ನ ಸ್ವಲ್ಪ ಸ್ವಲ್ಪ ಕೆಲಸಗಳಿದಾವೆ. ಅದನ್ನೇನಾದ್ರೂ ಮಾಡ್ಬಿಟ್ಟು ಬಡವ್ರಿಗೆ ಕೊಟ್ಬಿಟ್ರೆ ಆಯ್ತಲ್ಲ. ಹೆಂಗಾದ್ರೂ ಜೀವನ ಮಾಡ್ತಾರೆ. ಅದನ್ನ ಇಷ್ಟು ವರ್ಷಗಳು ಬೇಕಾ? ಅದು ಕಟ್ಟಿ ಇಷ್ಟು ವರ್ಷಗಳು ಮಳೆ ಬಂದು ಎಲ್ಲ ಅದೇ ಬಿದ್ದೋಗ್ಬಿಡೋದು. ಈಗ ಮತ್ತೆ ಅದಕ್ಕೊಂದ್ 1,000 ಕೋಟಿ ತಂದ್ಬಿಟ್ಟು ಮಾಡ್ತೀರಿ ನೀವು ಇದೇ ಕೆಲಸ. ಅಷ್ಟರಲ್ಲಿ ಜನಗಳು ಸತ್ತೋಗ್ತಾರೆ. ನಾನು ಸಣ್ಣವ್ರು ಇದ್ದೆ, ನಾನು ಆ ಬೆಂಗಳೂರು ರೋಡ್ ಇದೆ, ಸಿಂಗಲೇ ರೋಡ್ ಇದೆ ಅದು. ನಾನು ಸಣ್ಣ ಇದ್ದವಾಗ ಹಾಕಿದ್ವಿ. ಇಲ್ಲಿಗೆ 30 ವರ್ಷ ಮೇಲೆ ಆಯ್ತು ಅದು ರೋಡ್. ಡಬಲ್ ರೋಡ್ ಇಲ್ಲ. ಬಳ್ಳಾರಿ ಇಂಟ್ರೆಸ್ ಆದ ತಕ್ಷಣ ಡಬಲ್ ರೋಡ್ ಇರ್ಬೇಕು. ಇಲ್ಲಿ ನಮ್ಮ ಅಲ್ಲಿಪುರ ಕಡೆ ಕೂಡ ಅಷ್ಟೇ, ಬೈಪಾಸ್ ಅಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳು ಇದಾವ, ಅಲ್ಲಿ ಕೂಡ ರೋಡ್ ಸಿಂಗಲ್ ರೋಡ್, ಪ್ರತಿಯೊಂದು ಸಿಂಗಲ್ ರೋಡ್. ಮತ್ತೆ ಇಲ್ಲಿ ಸರ್ಕಲ್ಗಳಿಲ್ಲ, ಒಂದು ಸಿಗ್ನಲ್ ಇಲ್ಲ. ಮೋತಿ ಸರ್ಕಲ್ ನಲ್ಲಿ ಒಂದು ಸಿಗ್ನಲ್ ಇಲ್ಲ, ಬರೀ ರೋಡ್ ಕೆಟ್ಟೋಗಿ ಬಿಟ್ಟಿದೆ. ಮಳೆಗಾಲ ಬಂದಿದ್ದೀಗ ಯಾರ ಅಧಿಕಾರಿಗಳು ಇವು ಪಕ್ಷದವರು ನಾನ್ ಮುಂದೆ ನೀನ್ ಮುಂದೆ, ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ, ಅವ್ರವ್ರ ಜಗಳ ಮಾಡ್ತಿದಾರ ಹೊರತು ಬಡವ್ರಿಗೆ ಆಗ್ಬಿಡ್ತಿದಾರ, ಸೌಗಾರ ಆಗ್ಬಿಡ್ತಿದಾರ ಅಣ್ಣ. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಅಣ್ಣ. ಸ್ವಲ್ಪ ದೊಡ್ಡವರು ಗಮನಕ್ಕೆ ಇದು ತಂದು ನಮ್ ಬಳ್ಳಾರಿ ಯಾರು ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಅವರು ಇರ್ಲಿ, ಬಳ್ಳಾರಿ ಡೆವಲಪ್ಮೆಂಟ್ ಆಗ್ಬೇಕು, ಡೆವಲಪ್ಮೆಂಟ್ ಮಾಡ್ಬೇಕು. ಮೇಜರ್ ಇಲ್ಲಿ ನಡೀತಿರೋ ಬಿಸ್ನೆಸ್ ಏನಂದ್ರೆ ಜಾಸ್ತಿ ಜೀನ್ಸ್ ಗಾರ್ಮೆಂಟ್ ನಡೀತಿರೋದು. ಜೀನ್ಸ್ ಗಾರ್ಮೆಂಟ್ದು ಪ್ರಾಬ್ಲಮ್ ಏನಂದ್ರೆ ಪ್ರೆಸೆಂಟು ಔಟ್ ಸೈಡ್ ಹೋಗೋ ಬಿಸ್ನೆಸ್ ಹೋಗ್ತಾ ಇಲ್ಲ. ಈಗ ಏನಂದ್ರೆ ಬೇರೆ ಕಡೆಗೆ ಬಿಸ್ನೆಸ್ ನಡೀತಾ ಇದೆ ಜೀನ್ಸ್ ಗಾರ್ಮೆಂಟು. ಇಲ್ಲಿ ತಗೊಂಡು ಹೋಗೋದಕ್ಕಿಂತ ಅಲ್ಲೇ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅವರೇ ಓನ್ ಯೂನಿಟ್ ಹಾಕಾಕತ್ತಾರ. ಅದರಿಂದ ಇಲ್ಲಿ ಮಾಡೋರಿಗೆಲ್ಲ ಲಾಸ್ ಆಗಿ ಇಲ್ಲಿ ಪ್ರೆಸೆಂಟ್ ಬಿಸ್ನೆಸ್ ಏನು ನಡೆಯಕತ್ತಲ್ಲ ಅರ್ಧಕ್ಕರ್ಧ ನಿಂತೋಗ್ಬಿಟ್ಟತೆ. ಕಾಂಪಿಟೇಷನ್ ನಡೆಯಕತ್ತೈತೆ. ಈಗ 500 ರೂಪೀಸ್ ನಾನು ಕೊಡ್ತೀನಿ ಪ್ಯಾಂಟ್ ಅಂತಾಗ ಅವ್ನು ಇನ್ನೊಬ್ಬನು 480ಗೆ ನಾನೇ ಕೊಟ್ಬಿಡ್ತೀನಿ ಇಲ್ಲೇ ಮಾಡುವಂತ. ಹಂಗಾಗಿ ಜೀನ್ಸ್ ಎಲ್ಲ ಕಿಟ್ಟೋಗ್ಬಿಟ್ಟು ಮಾರ್ಕೆಟ್ ಎಲ್ಲ ನಿಂತೋಗ್ಬಿಟ್ಟದೆ ಪ್ರೆಸೆಂಟ್ ಸಿಚುವೇಶನ್. ಈಗ ಮೊನ್ನೆ MLA ಸಾಹೇಬ್ರು ಹೇಳ್ದಂಗೆ ಸಪ್ರೇಟ್ ಆಗಿ ಏನನ್ನ ಮುಂದೆ ಡೆವಲಪ್ಮೆಂಟ್ ಅವ್ರಿಗೋಸ್ಕರನೇ ಒಂದು ಯೂನಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಏನನ್ನ ಓನಾಗಿ ಅವ್ರು ಮಾಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೋದು. ಮೊನ್ನೆ ಒಂದು ಇವರು ಹೇಳಿದ್ರು, ರಾಹುಲ್ ಗಾಂಧಿ ಸರ್ ಅವ್ರು ಏನಂತ, ಬಳ್ಳಾರಿ ಒಂದು ಜೀನ್ಸ್ ಕ್ಯಾಪಿಟಲ್ ಮಾಡ್ತೀನಿ ಅಂತೇಳಿ ಅಂದಿದ್ದಾರೆ. ಇನ್ನ ಆಗೇನಿಲ್ಲ, ಏನು ಇಲ್ಲ, ಇನ್ನ ಸ್ಟಾರ್ಟಿಂಗು ಇಲ್ಲ, ಏನು ಆಗೇ ಇಲ್ಲ. ಆ ಥರ ಏನನ್ನ ಆದ್ರೆ ಇನ್ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೋದು. ಅಟ್ಲೀಸ್ಟ್ ಒಬ್ರು ಮನೆಗೆ ಹೋಗಿ ನೀವು ಕರೆಕ್ಟ್ ಆಗಿ ಸರ್ವೆ ಮಾಡ್ಬಿಟ್ರೆ ಸ್ಕಾಲರ್ಶಿಪ್ ಇದ್ರಲ್ಲ ಒಬ್ಬೊಬ್ರು ಮನೆಗೆ, ಅವ್ನು ಎಲ್ಲೆಲ್ಲಿ ಅಲ್ಲ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಯಾವ ಅಧಿಕಾರದಾಗ ಹೋಗ್ಬೇಕು ಗೊತ್ತಿರಲ್ಲ, ಯಾಕ್ ಬಿಡಪ್ಪ ಏನ್ ಮಾಡ್ತೀನಿ ನಮಗೆ ಗೊತ್ತೇ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ಎಷ್ಟೆಷ್ಟು ಜನಗಳು ಎಜುಕೇಟೆಡ್ ಇದಾರ, ಓದೋರ, ಅವ್ರಿಗೆ ಜಾಬ್ ಇಲ್ಲ ಅಣ್ಣ. ಜಾಬ್ ಇಲ್ಲಂಗ ಸಣ್ಣ ಸಣ್ಣ ಕೆಲಸಗಳು ಮಾಡ್ಕೊಂಡು ತಿರುಗ್ತಿದಾರ. ಅದೇ ಜಾಬ್ ಬೇಕಂತ ಬೆಂಗಳೂರಿಗೆ ಹೋಗ್ತಾ ಇದಾರ. ಬಹಳ ಮಂದಿ ಇದಾರ ನಮ್ ಬೆಂಗಳೂರು ಕಡೆ. ಅವ್ರಿಗೆ ಜಾಬ್ ಇಲ್ದಂಗ ಮತ್ತೆ ಹೋದಾರ. ಇಲ್ಲಿ ಜಾಬ್ ಕೊಡ್ಸ್ಬೇಕು ಇವ್ರು. ಅದೇ ಕಂಪನಿ ತರ್ಸ್ಬೇಕು, MLC ಯಾವ್ದಿಂದ್ರ ತರ್ಸ್ಬೇಕಣ್ಣ. ಬಳ್ಳಾರಿ ಡೆವಲಪ್ ಆತತೆ, ನಮ್ಮ ಹುಡುಗರು ಬೆಳಿತಾರ. ಹೋಗ್ಬೇಕಂದ್ರೆ ಬೆಂಗಳೂರೇ ಹೋಗ್ಬೇಕು. ಅದು ಬಿಟ್ಟು ಬೆಂಗಳೂರು ಬಿಟ್ಟು 300 ಕಿಲೋಮೀಟರ್ ಇದೆ. ಎಲ್ಲ ಬಿಟ್ಟು ಮನೆ ಮಠ ಬಿಟ್ಟು ಪಾಪ ಹುಡುಗರು ಜಾಬ್ ಮಾಡಿರ್ತಾರ, ಅಲ್ಲಿ ಹೋಗ್ಬೇಕು. ಇವಾಗ ಅಲ್ಲೇನು ಒಂದ್ 30,000 ದುಡಿತಾರ, ಇಲ್ಲ ಒಂದ್ 15,000 ದುಡ್ಲಿ ಇರ್ತಾರ, ಶಿಫ್ಟಿಗೆ ಇರ್ತಾರ. ತಂದೆ ತಾಯಿ ಮುಂದೆ ತಂದೆ ತಾಯಿ ಮುದವ್ರ ಆಗ್ಬಿಟ್ಟಿರ್ತಾರ, ಪಾಪ ಅವ್ರು ನೋಡ್ಕೊಂತಾರ. ಯಾರಿಲ್ಲ, ಇದು ಎಲ್ಲ ಗೌರ್ಮೆಂಟ್ ಹಚ್ಕೋಬೇಕಣ್ಣ. ದೊಡ್ಡವ್ರಿಗೆ ಸೌಗಾರ್ಗಳು ಮಾಡ್ತಿದಾರ. ಬಡವ್ರು ಪಾಪ ಬಡವ್ರೇ ಇರ್ತಾರಣ್ಣ, ಬಡವ್ರೇ ಇರ್ತಾರ. ಏನು ಚೆನ್ನಾಗೈತ್ರಿ, ಎಲ್ಲ ಬೇಸ್ ಮಾಡ್ಕೊಂತ ಬಂದಾರ, ಎಲ್ಲ ಚೆನ್ನಾಗ್ ಮಾಡ್ತಾರ. ಇನ್ನು ಮಾಡೋ ವಯದಾಗ ಕೆಲಸ ಮಾಡ್ತಾರ. ಕೂಡ ಹಿಂದೆಗಡೆ ಬಹಳ ಗಲೀಜಿದೆ, ಯಾರು ಕೇಳೋರಿಲ್ಲ, ಏನಿಲ್ಲ. ಬಹಳ ಪ್ರಾಬ್ಲಮ್ಸ್ ಇದಾವೆ ಬಳ್ಳಾರಿಯಲ್ಲಿ. ವಿದ್ಯಾನಗರ ಸರ್ಕಲ್ ಅಲ್ಲಿ ಏರ್ಪೋರ್ಟ್ ಐತಲ್ಲ, ಅದು ಏನನ್ನ ಸ್ಟಾರ್ಟ್ ಆಗಿ ಮುಂದಕ್ಕೆ ಏನನ್ನ ಅಲ್ಲಿ ಕೂಡ ವರ್ಕರ್ಸ್ ಬೇಕಾಗ್ತಾರೆ. ಜಾಸ್ತಿ ಐತೆ ನಮ್ಮ ಬಳ್ಳಾರಿ ಬಳ್ಳಾರಿನೇ ಡೆವಲಪ್ ಆಗುತ್ತೆ. ನೋಡಿ ಯಾವ ತರ ಆಗಿದೆ ಸಪರೇಟ್ ಆಗಿ. ಬಹಳ ಜನ ಇದಾರೆ ಅಲ್ಲೇ, ಮೆಂಬರ್ ಆಫ್ ಎಂಪ್ಲಾಯ್ಸ್ ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಇಲ್ಲೆಲ್ಲವೂ ಹೆಂಗಂದ್ರೆ ಸ್ಲಮ್ ಟೈಪ್ ಆಗೋಗ್ಬಿಟ್ಟದ. ಈಗ ಇಲ್ಲಿ ಇರೋ ಕೆಲಸ ಮಾಡೋರೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದಾರೆ. ಎದಕ್ಕೆ ಹೋಗ್ತಾ ಇದಾರೆ ಅಂದ್ರೆ, ನಾನು ಎಕ್ಸಾಂಪಲ್ ಬೆಂಗಳೂರಲ್ಲಿ ಜಾಬ್ ಪ್ರೆಸೆಂಟ್ ಅಂದ್ರೆ ಜೀನ್ಸ್ ಗಾರ್ಮೆಂಟ್ ಏನಿಲ್ಲ ರೀ, ಅದು ಬಿದ್ದೋಗಿದ್ರಿಂದ ಎಲ್ಲ ಬಿಸ್ನೆಸ್ ಸ್ಟಾಪ್. ಆಸ್ ಆಫ್ ನಾವು ರೋಡ್ಸ್ ಆಗ್ಬೇಕು, ಮತ್ತೆ ಮೇನ್ ಡ್ರೈನೇಜ್, ಅದು ಬೇಸಿಕ್ ಫೆಸಿಲಿಟಿ ಇರಬೇಕು. ಡ್ರೈನೇಜ್ ಇದ್ರೆ ಎಲ್ಲ ರೋಡ್ಸು ಚೆನ್ನಾಗಿರುತ್ತೆ, ಎಲ್ಲ ಇದು ಚೆನ್ನಾಗಿರುತ್ತೆ. ಬೇರೆಯವ್ರಿಗೂ ಇದು ಟ್ರೀ ಫಾಲಿಂಗ್ ಬಹಳನೇ ಜಾಸ್ತಿ ಆಗಿದೆ ಮೊನ್ನೆಯಿಂದ. ಸೊ ಅದಕ್ಕೂ ಒಂದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ.
ಮತ್ತೆ ಸ್ವಲ್ಪ ಬಳ್ಳಾರಿಯಲ್ಲಿ ಸ್ವಲ್ಪ ಗುಡುಗು ಬಂದ್ಬಿಟ್ರೆ ಕರೆಂಟ್ KEB ಅವರು ಕಲೆಕ್ಟ್ ತಡೆದ್ಬಿಡ್ತಾರೆ. ಸೊ ಅದೊಂದು ರಾತ್ರಿ ಎಲ್ಲ ಮೇಜರ್ current ಇರಲ್ಲ. ಮೇಜರ್ ಇಶ್ಯೂ ಇದೆ. ಅದು ಎಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಎಲ್ಲರೂ ಕಲ್ತು ಮಾಡ್ಬೇಕು. ಕಾರ್ಪೊರೇಷನ್, KEB ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ಬುಡಾ ಅವರು Okay. ಎಲ್ಲರೂ ಕಲ್ತು ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಓಟ್ ಕೇಳಕ್ ಬಂದಾಗ ಈ ಕ್ವಶನ್ ಡೈರೆಕ್ಟ್ ಕೇಳ್ಬೇಕು ನೀವು ಅವ್ರನ್ನ. ಈಗ ಮನೆ ಬಂದು ಮನೆ ಮುಂದೆ ಬಂದು ನಮಸ್ಕಾರ ಅಣ್ಣ, ನಮಸ್ತೆ ಅಣ್ಣ, ಸಲಾಮ್ ಅಲೈಕುಮ್ ಅಣ್ಣ ಅಂದ್ರೆ ಅದು ಆ ಏನು? ಟೈಮಲ್ಲಿ ಹಂಗೆ ಅಂತಾರ ಅವ್ರು. ಹೋಗ್ ಮತ್ತೆ ನೋಡಿ ಇದು ಮೋತಿ ಸರ್ಕಲ್ ಇಂದ ಬಂಡಿಮೋಟ್ ಸರ್ಕಲ್ ವರೆಗೆ ಇದು ಮಾಡ್ಯಾರ ಇದು ಕೆಲಸಗಳು. ಒಂದು ಲೈಟ್ ಇಲ್ಲ, ಒಂದ್ ಏನಿಲ್ಲ ಅಣ್ಣ, ಹಂಗೈತೆ ಅಣ್ಣ. ಕರೆಕ್ಟ್ ಮಾಡಿ ಏನೇನ್ 7-8 ಏನ್ ಇಲ್ಲಿ ಜನಗಳು ಆ ಕಡೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ ಆಗ್ತಿದೆ ಹೆಣ್ಮಕ್ಳು. ಇವಾಗ ಇದು ಬಹಳ ದಿವಸ ಆಯ್ತು ಇದು ರೋಡ್ ಮಾಡಿ. ಇಲ್ಲ ಅವಾಗ ಲೈಟ್ಗಳು. ಮೂವರು ಹೇಳಿದ್ರಿ ಕಂಪ್ಲೇಂಟ್ ಇದನ್ನ. ಲೈಟ್ಗಳು ಇಲ್ಲ ಮೇನು. ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ ಮುಂದೆ, ಹೌದೌದು. ಕಾಲೇ ಮುರಿದೋಗ್ಬಿಡ್ತ ಆ ಕಡೆಯಿಂದ ಈ ಕಡೆ ಬರುವಾಗ ಗಾಡಿ ಅವ್ನು ಫಾಸ್ಟ್ ಬಂದ್ಬಿಟ್ಟ, ಅವ್ನ್ ಕಾಲೇ ಕಟ್ಟಾಗ್ಬಿಡ್ತು. ಪಿಜ್ಜಾ ಡೆಲಿವರಿ ಅವನು. ಲೈಟ್ಗಳು ಇಲ್ಲ, ಇಲ್ಲಿಂದ ಅಲ್ಲಿವರೆಗೆ ಲೈಟ್ಗಳು ಇಲ್ಲ. ಹೌದೌದು. ಇದು ಬಹಳ ದಿವಸ ಆಯ್ತು ಪ್ರಾಬ್ಲಮ್ ಆಗಿ. ಏನ್ 7-8 ಮಂತ್ಸ್ ಆಯ್ತು ಅನ್ಸ್ತದೆ ಇದು ಮುಗಿಸಿ ಹಾ. ಕೆಲಸ. ಮುಗಿಸಿ ಅದು ಡೆವಲಪ್ಮೆಂಟೇ ಇಲ್ಲ ಇವತ್ತವರೆಗೆ. ಅಲ್ಲಿ ಯಾರು ಕೇಳೋರೇ ಇಲ್ಲ. ಈ ತರ ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ. ಮೊನ್ನೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗೋದು ಜಾಸ್ತಿ ಆಗ್ಬಿಟ್ಟಿದೆ. ಹೆಲ್ಮೆಟ್ ಹಾಕ್ಬೇಕಂತಾರೆ, ಹಾಕೋದಿಲ್ಲ. ಅದು ಹಾಕಿದ್ರೆ ಮತ್ತೆಲ್ಲ ಸುರಕ್ಷತೆ ಇರುತ್ತೆ. ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದಾರೆ ಎಲ್ರು ಅದನ್ನ ಫಾಲೋ ಆದ್ರೆ ಚೆನ್ನಾಗಿದೆ. Follow ಆದ್ರೆ ಚೆನ್ನಾಗಿ. ಹೆಲ್ಮೆಟ್ ಇದ್ದಿದ್ರೆ ಮೇ ಬಿ ಬದುಕ್ತಿದ್ರೆ ಹೆಂಗಾಯ್ತಣ್ಣ ಅದು? ನಾನು ಇಲ್ಲಿದ್ದೆ, ಹಾ. ಆ ಹುಡುಗ ಹೆಂಗ್ ಬಂದ ಗೊತ್ತಿಲ್ಲ. ಅಂದ್ರೆ ಮುಂದೆ ಇದ್ರೆ ಲಾರಿ ದೂಕ್ ಬಿಟ್ಟಿದೆ. ಬೈಕ್ ಮುಂದೆ ಇದೆ, ಹಾ. ಲಾರಿ ಹಿಂದೆ ಇದೆ. ಅದು ಯಾರ್ದು ತಪ್ಪು ಗೊತ್ತಿಲ್ಲ. ಏನಲ್ಲ ಎಲ್ಲಿ ಬೇಕೆಲ್ಲ ಆಕ್ಸಿಡೆಂಟ್ಗಳು ಆಗ್ತದೆ. ಅವ್ರು ಹೆಲ್ಮೆಟ್ ಹಾಕ್ಯಂದು ಸ್ವಲ್ಪ ನೋಡಿ ಹೋಗ್ತಿರ್ಬೇಕು. ಪೊಲೀಸರು ಸ್ವಲ್ಪ ಹುಷಾರಾಗಿ ಹೇಳ್ತಿರ್ಬೇಕು. ಅಲ್ಲೆಲ್ಲ ಕಂಡೀಷನ್ ಸರ್ಕಲ್ ಸಿಗ್ನಲ್ ಇರ್ತಾವ, ನೋಡಿ ಹೋಗ್ತಿರ್ಬೇಕು. ಈಗ ನಮ್ಮ ಬೈಕ್ಗಳು ಅಂತ ಏನಿದ್ರ ಅವ್ರು ಹುಷಾರಾಗಿ ಹೋಗ್ಬೇಕು ಹೆಲ್ಮೆಟ್ ಹಾಕ್ಯಂದು. ಅದೇ ಮೇನ್. ಎಲ್ಲಿ ಬೇಕೆಲ್ಲ ಆಕ್ಸಿಡೆಂಟ್ಗಳು ಆಗ್ತದವು, ಅದೇ ಮೇನ್. ತೊಂದ್ರೆ ಇರ್ಲಾರ್ದಂಗ ಹೆಲ್ಮೆಟ್ ಹಾಕ್ಯಂದು ಹೋಗ್ತಿದ್ರೆ ಅವರು ಸೇಫ್ಟಿ, ಪೊಲೀಸರು ಕೂಡ ಏನ ಅನ್ಸದಲ್ಲ. ನಮ್ಮ ಬಳ್ಳಾರಿ ದುರ್ಗಮ್ಮ ಗುಡಿ ಬ್ರಿಡ್ಜ್ ಐತೆ, ಅಲ್ಲಿ ನೀರ್ ನಿಂತು ಮೊನ್ನೆ ಮಳೆ ಫುಲ್ ನೀರು. ಶಿವಲ್ ಗಾಡಿ ಎಲ್ಲ ತುಂಬೋಗಿ ನಿಂತು ಬಿಡುತ್ತಲ್ಲಿ. ಹೌದೌದು. ಇಲ್ಲಿ ರಂಗಮಂದಿರ ರೋಡ್ ರೈಲ್ವೆ ಬ್ರಿಡ್ಜ್ ಅಲ್ಲಿ ನೀರು ನಿಂತು ಬಿಡುತ್ತೆ. ಇದೆಲ್ಲ ಸವಲತ್ತು ಮಾಡ್ಬೇಕಂತ ನಾವು ಒಂದು 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಇನ್ನೊಂದೇನ್ ಗೊತ್ತಾ, ನಿಮ್ಮ ಅಭಿಪ್ರಾಯ ಈ ನಮ್ ಬಳ್ಳಾರಿ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕನ್ನೋದು ನಿಮ್ಮದು ಏನಾದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲವ್ ಮಾಡಿ, ಅಂದ್ರೆ ನಮ್ಮ ಚಾನೆಲ್ ಲವ್ ಮಾಡಿ, ರೆಸ್ಪೆಕ್ಟ್ ಮಾಡಿ, ಸಪೋರ್ಟ್ ಮಾಡಿ. ಪೀಸ್ ಔಟ್, ಬಾಯ್ ಬಾಯ್.